ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಫಾರಿ ಬೈ ವಿಶ್. ಇವತ್ತಿನ ಒಂದು ವಿಡಿಯೋ ನಮಗೆಲ್ಲರಿಗೂ ರಿಲೇಟೆಡ್ ಆಗುವಂಥ ಒಂದು ವಿಡಿಯೋ. ಇಟ್ಸ್ ಆಲ್ ಅಬೌಟ್ ಅವರ್ ಪೇರೆಂಟ್ಸ್. ಐ ವುಡ್ ಲೈಕ್ ಟು ಸ್ಟಾರ್ಟ್ ವಿತ್ ಅ ಗ್ರ್ಯಾಟಿಟ್ಯೂಡ್ ಫಾರ್ ಮೈ ಪೇರೆಂಟ್ಸ್. ಈ ಒಂದು ಜೀವನ, ಈ ಒಂದು ಲೈಫ್ನ ನನಗೆ ಕೊಟ್ಟಿದ್ದಕ್ಕೆ ಐ ಡೋಂಟ್ ನೋ ಹೇಗೆ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಂತ, ಬಟ್ I enjoying being with them. I want to make them proud and celebrate them. ಈ ಒಂದು ವಿಡಿಯೋದಲ್ಲಿ ನನ್ನ ಪೇರೆಂಟ್ಸ್ನ 37th ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದಂಥ ಒಂದು ಮೂಮೆಂಟ್ಸ್ನ ಶೇರ್ ಮಾಡೋಕ್ಕೆ ಹೋಗ್ತಿದ್ದೀನಿ. $37 years of love, togetherness, happiness, sad, ups and downs, everything we are celebrating here. ಪೇರೆಂಟ್ಸ್ನ ನೋಡ್ತಾ ಇದ್ದಂಥ ದೃಷ್ಟಿ ವರ್ಷದಿಂದ ವರ್ಷಕ್ಕೆ ಹೆಂಗೆ ಚೇಂಜ್ ಆಗಿದೆ ನನ್ನಲ್ಲಿ ಕೂಡ ಅಂತ ಹೇಳಿದ್ರೆ, ಫಸ್ಟ್ ಅವರೇ ಎಲ್ಲ ಆಗಿದ್ರು ಸಣ್ಣವರಿದ್ದಾಗ, ಚಿಕ್ಕ ಮಗುವಾಗಿದ್ದಾಗ ಕಂಫರ್ಟ್ ಆಗಿರೋದು ಅವ್ರ ಜೊತೆಗಿರೋದಕ್ಕೆ. ಆಮೇಲೆ ಅವರೇ ಹೀರೋಸ್ ಅಂತ ಫೀಲ್ ಆಯಿತು, ಅವರೇ ರೋಲ್ ಮಾಡೆಲ್ಸ್ ಅಂತ ಫೀಲ್ ಆಯಿತು, ಅವ್ರ ಥರನೇ ಇರಬೇಕು ಅಂತ ಫೀಲ್ ಆಗ್ತಾಯಿತ್ತು. ಬೆಳೀತಾ ಇದ್ದಂಗೆ ತುಂಬ ರೂಲ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆದಂಗೆ ಫೀಲ್ ಆಯಿತು. ಅದನ್ನೆಲ್ಲ ಫಾಲೋ ಮಾಡಬೇಕು, ಇಲ್ಲಾಂದರೆ ಪನಿಷ್ಮೆಂಟ್ ಸಿಗುತ್ತೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಟೀಚರ್ಸ್ ಥರ ಅನ್ನಿಸ್ತಾಯಿದ್ರು. ಇನ್ನೊಂದು ಸ್ಟೇಜ್ ಕೂಡ ಬಂತು, ಕೈಂಡ್ ಆಫ್ ಟೀನೇಜಲ್ಲಿದ್ದಾಗ, ಕಾನ್ಫ್ಲಿಕ್ಟ್ಗಳು ಜಾಸ್ತಿ ಆಗ್ತಿದ್ದಾಗ, ಫ್ರೀಡಮ್ ಸಿಗ್ತಾಯಿಲ್ಲ ಅನ್ನೋ ಥರ, ನನಗೆ ನನ್ನದೇ ಆದ ರೀತಿ ಅಂತ ಐಡೆಂಟಿಟಿ ಇಲ್ಲ ಅನ್ನೋ ಥರ ಫೀಲಿಂಗ್, ಇದೆಲ್ಲ ಆಗ್ತಾಯಿತ್ತು. ತುಂಬ ಕಾನ್ಫ್ಲಿಕ್ಟ್ ಆಗೋ ಥರ ಫೀಲ್ ಆಗ್ತಿತ್ತು. ಈಗ 30ಸಲ್ಲಿದ್ದಾಗ ಫೀಲಿಂಗ್ಸೇ ಬೇರೆ ಥರ ಇದೆ. ಅವ್ರಿಗೆ ವಯಸ್ಸಾಗ್ತಾ ಇದೆ, ರೋಲ್ಸ್ ಎಲ್ಲ ರಿವರ್ಸ್ ಆಗಿದೆ, ಆ್ಯಂಡ್ ಜಾಸ್ತಿ ಪೇಷನ್ಸ್ ಬಂದಿದೆ ನನಗೆ. ಅವ್ರು ಏನೇನೆಲ್ಲ ಮಾಡಿದ್ರು ಅದು ಯಾಕಂತ ಇವಾಗ ಅರ್ಥ ಆಗ್ತಾಯಿದೆ. ನೀವು ಇಷ್ಟೋ ತನಕ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಯು ಡೆಫಿನೆಟ್ಲಿ ಲವ್ ಯುವರ್ ಪೇರೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.